ಜಪಾನ್ ಕರಾವಳಿ ಇವಾಟೆಗೆ ಸುನಾಮಿ ಹೊಡೆತ ಇದೀಗ ಹೊನ್ನು ದ್ವೀಪದಲ್ಲಿರುವಂತಹ ಇವಾಟೆಗೆ ಸುನಾಮಿ ನುಗ್ಗಿದೆ. ನೀರಿನ ರಭಸಕ್ಕೆ ಕಾರು ಮಿನಿ ಟ್ರಕ್ ತೇಲಿ ಹೋಗಿದೆ. ಜಪಾನ್ ಕರಾವಳಿ ಇವಾಟೆಗೆ ಸುನಾಮಿ ಹೊಡೆತ. ಹೊನ್ನು ದ್ವೀಪದಲ್ಲಿರುವಂತಹ ಇವಾಟೆಗೆ ಸುನಾಮಿ ನುಗ್ಗಿದೆ. ಹೊನ್ನು ದ್ವೀಪದಲ್ಲಿರುವಂತಹ ಇವಾಟೆಗೆ ಸುನಾಮಿ ನುಗ್ಗಿರುವಂತದ್ದು. ನೀರಿನ ರಭಸಕ್ಕೆ ಕಾರು ಮಿನಿ ಟ್ರಕ್ ತೇಲಿ ಹೋಗಿದೆ. ಸುನಾಮಿ ಸೂಚನೆಯನ್ನ ಈ ಮೊದಲೇ ಕೊಟ್ಟಿತ್ತು ಹವಾಮಾನ ಇಲಾಖೆ. ಜಪಾನ್ನಲ್ಲಿ ಭೂಕಂಪದ ಬೆನ್ನಲ್ಲೇ ಸುನಾಮಿ ಅಪ್ಪಳಿಸ್ತಾ ಇದೆ. ಜಪಾನ್ ಕರಾವಳಿ ತೀರ ಇವಾಟೆಗೆ ಸುನಾಮಿ ಹೊಡೆತ ಬಿದ್ದಿದೆ. 80 ಸೆಂಟಿಮೀಟರ್ ವರೆಗಿನ ಸುನಾಮಿ ಅಲೆಗಳು ಅಪ್ಪಳಿಸಿದ್ದಾವೆ. ರಿಕ್ಟರ್ ಮಾಪಕದಲ್ಲಿ 7.4 ರಿಂದ 7.7ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪದ ಕೇಂದ್ರ ಬಿಂದು ಇವಾಟೆಯ ಪೆಸಿಫಿಕ್ ಸಾಗರ ಇದು. ಅಲ್ಲಿ ಇದೀಗ ಸುನಾಮಿ ಹೊಡೆತ ಬಿದ್ದಿರುವಂಥದ್ದು. ಹೊನ್ನು ದ್ವೀಪದಲ್ಲಿರುವಂತಹ ಇವಾಟೆಗೆ ಸುನಾಮಿ ನುಗ್ಗಿದೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ನೀರಿನ ರಭಸಕ್ಕೆ ಕಾರು ಹಾಗೂ ಮಿನಿ ಟ್ರಕ್ ಕೂಡ ತೇಲಿ ಹೋಗಿದೆ. ಭೂಕಂಪ ಆಗಿತ್ತು. ಭೂಕಂಪ ಆದ ಬಳಿಕ ಇದೀಗ ಸುನಾಮಿ ಹೊಡೆತ ಅಲ್ಲಿ ತಗಲಿರುವಂಥದ್ದು. ಈ ಕುರಿತಾಗಿ ಹವಾಮಾನ ಇಲಾಖೆ ಮುಂಚೆನೆ ಸೂಚನೆಯನ್ನ ಕೊಟ್ಟಿತ್ತು. ಜಪಾನ್ನಲ್ಲಿ ಭೂಕಂಪದ ಬೆನ್ನಲ್ಲೇ ಸುನಾಮಿ ಅಪ್ಪಳಿಸಿದೆ. ಜಪಾನ್ ಕರಾವಳಿ ತೀರ ಇವಾಟೆಗೆ ಸುನಾಮಿ ಹೊಡೆತ ಬಿದ್ದಿರುವಂಥದ್ದು. 80 ಸೆಂಟಿಮೀಟರ್ ವರೆಗಿನ ಸುನಾಮಿ ಅಲೆಗಳು ಅಪ್ಪಳಿಸಿದ್ದಾವೆ. ರಿಕ್ಟರ್ ಮಾಪಕದಲ್ಲಿ 7.4 ರಿಂದ 7.7ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪದ ಕೇಂದ್ರ ಬಿಂದು ಇವಾಟೆಯ ಪೆಸಿಫಿಕ್ ಸಾಗರ ಇದು.